ಹೀಗೆ ಒಬ್ಬ ಸಂಸಾರಿ ಸ್ವಲ್ಪ ಓದ್ಕೊಂಡಿದ್ದ, ಜನಕ್ಕೆ ಏನೋ ಒಳ್ಳೆ ವಿಚಾರಗಳನ್ನು ಹೇಳಿ ಅವನು ಗುರುತಿಸ್ಕೊಂಡಿದ್ದ. ಒಂದಿನ ಏನಾಯಿತು, ಅವನು ಹೆಂಡತಿ ಕೋಳಿ ಸಾರು ಮಾಡಿದ್ಲು. ಕತೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆ ಅರ್ಥ ಇದೆ. ಕೋಳಿ ಸಾರು ಮಾಡಿದ್ಲು. ಇವನು ಬಂದ, ಊಟಕ್ಕೆ ಕೂತ್ಕೊಂಡ. ಹೆಂಡತಿ, ಇವತ್ತು ಕೋಳಿ ಸಾರು ಮಾಡಿದೀನಿ ಕಣ್ರಿ ಅಂದ್ಲು. ಹೌದಾ, ಕೋಳಿ ಸಾರು ಮಾಡಿದೀಯಾ? ಅಲ್ಲ ಕಣೆ, ನಮ್ಮ ಮನೇಲಿ ಕೋಳಿನೇ ಇಲ್ಲ, ಕೋಳಿ ಎಲ್ಲಿ ಬಂತು ಅಂತ. ಮನೆ ಮುಂದೆ ಯಾವುದೋ ಓಡಾಡ್ತಿತ್ತು. ಎಲ್ರೂ ಕೇಳಿದೆ, ಇದು ನಿಮ್ದ ಕೋಳಿ, ನಿಮ್ದ ಕೋಳಿ, ನಿಮ್ದ ಕೋಳಿ, ಯಾರ್ದು ಅಂತ ಎಲ್ರೂ ಕೇಳಿದೆ. ಯಾರ್ದು ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಹಿಡಿದೆ, ಕುಯ್ದೆ. ಅವನಿಗೆ ಕೋಪ ಬಂದ್ಬಿಡ್ತು. ಪಾಪಿ, ನಮ್ಮದಲ್ಲದ ಕೋಳಿಯನ್ನ ಕುಯ್ದಿದೆಯಲ್ಲೋ? ಇಲ್ಲ ಇಲ್ಲ, ನಾನು ಅದನ್ನು ಊಟ ಮಾಡಲ್ಲ, ಅದು ಅನ್ಯಾಯ. ಯಾವುದು ನಮ್ಮದಲ್ವೋ ನಾನು ಅದಕ್ಕೆ ಆಸೆ ಪಡಲ್ಲ. ಆದರೆ ಆ ಕೋಳಿ ಸಾರ್ಗಾರ್ದಿರೋ ಮಸಾಲೆ ನಮ್ಮದು. ಎಲ್ಲಿ ಒಂಚೂರು ತಿಳಿ ಸಾರು ಬಿಡು ಅಂದ ಅವನು. ಚಿಕನ್ ಬೇಡ, ಅಥವಾ ಅದೇನು ಮಾಂಸ ಬೇಡ ನನಗೆ, ಆ ತಿಳಿ ಸಾರು ಬಿಡು ಅಂದ. ಯಾಕೆ? ಮಸಾಲೆ ನಮ್ದು, ಕೋಳಿ ನಮ್ದಲ್ಲ, ಮಸಾಲೆ ನಮ್ದು. ಹಾಗಾಗಿ ತಿಳಿ ಸಾಂಬಾರು ಬಿಡು. ಆ ತಿಳಿ ಸಾರು ಬಿಡಬೇಕಾದ್ರೆ ಎಲ್ಲೋ ಒಂದು ಮಾಂಸದ ತುಂಡು ಚಿಕ್ಕ ಪುಟ್ಟದೇನೋ ಸೇರ್ಕೊಂಡ್ಬಿಡ್ತು. ಅದನ್ನು ತಿಂದ್ಬಿಟ್ಟ. ಏನಂದ್ಕೊಂಡ? ಆ ಚಿಕನ್ ಪೀಸ್ ಸಿಕ್ಕಿದ ಮೇಲೆ ಏನಂದ್ಕೊಂಬಿಟ್ಟ? ದೈವೇ ಇಚ್ಛೆ, ನಾನು ನನ್ನದು ಅನಿಸಿಕೊಂಡಿರುವ ಮಸಾಲೆಯಿಂದ ಆದ ಸಾಂಬಾರನ್ನು ಮಾತ್ರ ಊಟ ಮಾಡ್ತಿದ್ದೀನಿ. ಆದ್ರೂ ನಡುವೆಯೂ ಏನೋ ಚಿಕನ್ ಪೀಸ್ಗಳು ಬಂತು, ಅದೇನೋ ದೈವ ಇಚ್ಛೆ, ಅದಕ್ಕೆ ನಾನು ಹೊಣೆಯಲ್ಲ ಅಂತ ಅದನ್ನು ತಿಂದ ಮಲಗದ. ಬೆಳಿಗ್ಗೆ ಎದ್ದೆ ಹೇಳ್ತಾನೆ, ಬೆನ್ನು ನೋವು, ಉರಿ. ಅಯ್ಯೋ, ಏನೇ ಬೆನ್ನು ಕಡಿತಾ ಇದೆ ಕಣೆ, ಅದೇನು ನೋಡಿ ಬನ್ನಿ ಅಂತ ಹೆಂಡತಿಯನ್ನು ಕರೀತಾನೆ. ಹೆಂಡತಿ ಬಂದು ನೋಡಿದಾಳೆ, ಬೆನ್ನು ತುಂಬ ಎಲ್ಲ ಕೋಳಿ ಪುಕ್ಕ. ಅಯ್ಯೋ, ಇದೇನ್ರಿ ಕೋಳಿ ಪುಕ್ಕ ಬೆಳೆದ್ಬಿಟ್ಟಿದೆ ನಿಮ್ಮ ಬೆನ್ನಲ್ಲಿ? ಹೌದಾ? ಅಯ್ಯೋಯ್ಯೋ, ಏನಾಯ್ತು ಅಂತ ಆ ನಿಜವಾದ ಒಬ್ಬ ಸನ್ಯಾಸಿ ಇದ್ದ. ಊರಿಂದ ಆಚೆ ಒಂದು ಕುಟೀರ ಮಾಡಿಕೊಂಡಿದ್ದ. ತಪಸ್ಸು, ಧ್ಯಾನ, ಉಪವಾಸ, ಹೀಗೆ ನಾನಾ ರೀತಿಯಲ್ಲಿ ನಿಜವಾದ ಸನ್ಯಾಸಿ, ನಿಜವಾದ ಜ್ಞಾನಿ ಒಬ್ಬ ಇದ್ದ. ಅವ್ರ ಬಳಿ ಹೋದ. ಸ್ವಾಮಿ, ಹಿಂಗೆ ಆಗ್ಬಿಟ್ಟಿದೆ, ರಾತ್ರಿ ಚಿಕನ್ ಸಾಂಬಾರಲ್ಲಿ ಊಟ ಮಾಡಿಬಿಟ್ಟೆ, ಹೀಗೆ ಬೆನ್ನ ತುಂಬ ಎಲ್ಲ ಕೋಳಿ ಪುಕ್ಕ ಉಟ್ಕೊಂಡ್ಬಿಟ್ಟಿದ್ದಾವೆ, ಏನು ಮಾಡುವುದು, ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ಸನ್ಯಾಸಿ ಹೇಳ್ತಾನೆ, ಅಪ್ಪ, ನೀನು ಲೋಕಕ್ಕೆ ಹೇಳೋದೊಂದು, ನಿನ್ನ ಜೀವನದಲ್ಲಿ ಬದುಕೋದು ಇನ್ನೊಂದು. ಹೇಳೋದನ್ನು ಏನೂ ನೀನು ಮಾಡಲ್ಲ, ಯಾಕಯ್ಯ ಇಂಥ ಕೆಟ್ಟ ಬಾಳ ಬದುಕ್ತೀಯ? ನಾನು ಕೆಟ್ಟವನು ಅಂತ ಗುರುತಿಸ್ಕೊಂಬಿಡು. ಇಲ್ಲ, ಏನು ಹೇಳ್ತೀಯೋ ಹಾಗೆ ಬದುಕು ತೋರಿಸು. ಹೇಳೋದೊಂದು ಮಾಡೋದೊಂದು. ಅದಕ್ಕೆ ನಿನಗೆ ಈ ಸ್ಥಿತಿ ಬಂದಿದೆ ಕಣಯ್ಯ. ಅದಕ್ಕೆ ಏನು ಯೋಚನೆ ಮಾಡಬೇಡ, ನಾನು ಏನೋ ಹೇಳ್ಕೊಡ್ತೀನಿ, ಅದನ್ನು ಆ ಥರ ಮಾಡು ಅಂತ ಹೇಳಿ ಅದಕ್ಕೊಂದಷ್ಟು ಪರಿಹಾರ ಮಾರ್ಗಗಳನ್ನು ತಿಳಿಸ್ದ ಅಂತ.